ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ ಏನಂದರೆ ದೀಪಾವಳಿ ಹಬ್ಬ ಬರ್ತಾ ಇದೆ. ಸೊ ದೀಪಾವಳಿ ದಿನ ಏನು ಮಾಡ್ತೀವಿ, ಆ್ಯಸ್ ಯೂಶ್ವಲ್ ಪಟಾಕಿ ಹೊಡಿತೀವಿ. ಸೊ ಪಟಾಕಿ ತೊಗೊಳ್ಳೋಣ ಅಂತ ಈಗ ಹೊಸೂರು ಸೈಡ್ ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರೋ ಪ್ರಕಾರ ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಒಳ್ಳೊಳ್ಳೆ ಫೈರ್ ವರ್ಕ್ಸ್ಗಳು ಸಿಗುತ್ತೆ. ಸೊ ನೋಡೋಣ, ಲಾಸ್ಟ್ ಟೈಮ್ ಹೋದಾಗ ಒಳ್ಳೆ ಫೈರ್ ವರ್ಕ್ಸ್ ಸಿಕ್ಕಿತ್ತು ನಮಗೆ. ಈ ಸತಿ ಹೇಗೆ ಸಿಗುತ್ತೆ ಅನ್ನೋದನ್ನ ಈ ಬ್ಲಾಗಲ್ಲಿ ಕವರ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಫುಲ್ಲು ಟ್ರಾಫಿಕಲ್ಲಿ ಸ್ಟ್ರಕ್ ಆಗಿಬಿಡ್ತೀವಿ. ಸೊ ಫ್ರೈಡೇ ಆದ್ದರಿಂದ ಟ್ರಾಫಿಕ್ ಜಾಸ್ತಿ ಇದೆ. ಫುಲ್ಲು ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿಬಿಟ್ಟಿದೆ ಈ ಜಾಗದಲ್ಲಿ. ಫುಲ್ಲು ಟ್ರಾಫಿಕ್ಕು. ಅವಾಗಿನ ಒಂದು ಅರ್ಧ ಗಂಟೆ ಆಯಿತು ಟ್ರಾಫಿಕಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ದೀವಿ. ಸೊ ಫೈನಲಿ ಆ ರೋಡಿಂದ ಈ ರೋಡಿಗೆ ಬಂದೆ. ಇದನ್ನೆಲ್ಲ ನೋಡ್ತಿದ್ರೆ ನೆಕ್ಸ್ಟ್ ವರ್ಷ ಪಟಾಕಿ ಹೊಡೆಯೋದೇ ಬೇಡ ಗುರು ಅನ್ಸ್ಬಿಟ್ಟಿದೆ ಈ ಟ್ರಾಫಿಕಲ್ಲಿ ತಗ್ಲಾಕೊಂಡು. ಯಪ್ಪ, ಅದೇನಕ್ಕೆ ಈ ಜಾಗದಲ್ಲಿ ಹೋಗ್ತಾನೆ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಗಾಡಿ ಕೆಟ್ಟು ನಿಂತಿದ್ಯೋ ಅಥವಾ ನೋಡಿ ಫುಲ್ಲು ಬ್ಲಾಕ್, ಹೆವಿ ಬ್ಲಾಕ್, ಮೂವೇ ಆಗ್ತಾ ಇಲ್ಲ. ಬಹುಶಃ ಅಲ್ಲಿ ಪಟಾಕಿ ಅಂಗಡಿ ಇರೋದ್ರಿಂದನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಡ್ತು. ಅವಾಗ ಈ ಕಡೆಯಿಂದ ಮೂವ್ ಆಗ್ತಾ ಇದೀವಿ, ನೋಡೋಣ ಏನಾಗತ್ತಂತ. ಫೈನಲಿ ಪೂಜಾ ಟ್ರೇಡರ್ಸ್ ಅನ್ನೋ ಒಂದು ಶಾಪ್ಗೆ ನಾವು ರೀಚ್ ಆದ್ವಿ. ಲಾಸ್ಟ್ ಇಯರು ಕೂಡ ಇಲ್ಲೇ ನಾವು ಪರ್ಚೇಸ್ ಮಾಡಿದ್ರಿಂದ ನಮಗೆ ಇಲ್ಲಿ ಯಾವ ಥರ ಕ್ರ್ಯಾಕರ್ಸ್ ಸಿಗುತ್ತೆ, ಎಷ್ಟು ಜೆನ್ಯೂನಾಗಿ ಸಿಗುತ್ತೆ ಅನ್ನೋದು ಐಡಿಯಾ ಇತ್ತು. ಸೊ ಇಲ್ಲಿ ಬಂದಾಗ ಫಸ್ಟ್ ಹೇಳ್ತೀನಿ, ಫಸ್ಟ್ ರಿಯಾಕ್ಷನ್ ನಂದು, ಐ ವಾಸ್ ಟೋಟಲಿ ಕನ್ಫ್ಯೂಸ್ಡ್. ಯಾವುದನ್ನು ತೊಗೊಬೇಕು ಯಾವುದನ್ನು ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಲಾಸ್ಟ್ ಇಯರು ಕೂಡ ಇದೇ ಥರ ಕನ್ಫ್ಯೂಸ್ ಆಗಿದ್ದೆ. ಬಟ್ ಅದು ತೊಗೊಂಡಿದ್ದ ಚಾಯ್ಸ್ ಎಲ್ಲ ಸೂಪರಾಗಿತ್ತು, ಡಿಸಪಾಯಿಂಟ್ ಆಗಲಿಲ್ಲ. ಅದೇ ಥರ ಈ ಸತಿನೂ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ವೈಡ್ ವೆರೈಟೀಸ್ ಇದೆ. ಇದು ಸರ 1000 ವಾಲ, ಆ್ಯಂಡ್ ಈ ಕಡೆ ಬಿಜ್ಲಿ ಪಟಾಕಿಗಳಿದೆ, ಆಟಮ್ ಬಾಂಬ್ಸ್ಗಳಿದೆ, ಫ್ಯಾನ್ಸಿ ಪಟಾಕಿಗಳಿದೆ. ಈಗ ಇದು ನೋಡ್ತಾ ಇರೋದು ಫ್ಲವರ್ ಪಾಟು, ಆಮೇಲೆ 5K ಸರ. ಈ ಕಡೆ ಬಂದರೆ ಇಲ್ಲಿರೋದೆಲ್ಲ ಫ್ಯಾನ್ಸಿ ಐಟಮ್ಸ್ಗಳೇ. ಫ್ಯಾನ್ಸಿ ಫ್ಲವರ್ ಪಾಟ್ಸಿಂದ ಹಿಡಿದು ರಾಕೆಟ್ಸ್ ಇದೆ, ಫ್ಯಾನ್ಸಿ ರಾಕೆಟ್ಸ್, ಯೂಜ್ ರಾಕೆಟ್ಸ್ ಇದೆ, ಡಿಫ್ರೆಂಟ್ ವೆರೈಟೀಸ್ ಅದರಲ್ಲೂ ಕೂಡ. ಇದು ಮೇನ್ ರೋಡಲ್ಲೇ ಲೊಕೇಟ್ ಆಗಿದೆ. ಈ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಬರೋದು ಏನು ಮೇನ್ ಅಡ್ವಾಂಟೇಜ್ ಏನಂದರೆ ಕಾರ್ ಪಾರ್ಕಿಂಗ್ ಸಿಗುತ್ತೆ, ಬೈಕ್ ಪಾರ್ಕಿಂಗ್ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ. ಸೊ ಆರಾಮಾಗಿ ಒಳಗಡೆ ಪಾರ್ಕ್ ಮಾಡ್ಬೋದು, ಏನೂ ಪ್ರಾಬ್ಲಮ್ಗಳಾಗಲ್ಲ. ಆ್ಯಂಡ್ ಪೂಜಾ ಟ್ರೇಡರ್ಸಲ್ಲಿ ಕ್ರ್ಯಾಕರ್ಸ್ ತೊಗೊಂಡ್ರೆ ನನಗೆ ಎಸ್ಪೆಷಲಿ ನಮ್ಮ ಪರ್ಸ್ನಲ್ ಒಪಿನಿಯನ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ಡಿಸಪಾಯಿಂಟ್ ಆಗಿಲ್ಲ. ತೊಗೊಂಡಿದ್ದೆಲ್ಲ ತುಂಬ ಚೆನ್ನಾಗೇ ವರ್ಕ್ ಆಯಿತು ಲಾಸ್ಟ್ ಟೈಮು. ನಮ್ಮಮ್ಮ ಶಾಪಿಂಗ್ ಮಾಡಿ ಸುಸ್ತಾಗಿ ಇಲ್ಲಿ ಕೂತ್ಬಿಟ್ಟಿದ್ದಾರೆ. ಸೊ ಫೈನಲ್ ಪ್ರೈಸ್ ಮಾತಾಡಿ ಇನ್ನೇನು ಹೊರಡಬೇಕು. ಅದಕ್ಕಿಂತ ಮುಂಚೆ ಇವರ ಆಫರ್ಸ್ಗಳನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಎಷ್ಟಿದೆ ಬಾಕ್ಸ್? 1800. ಇದು 2200. ಅಲ್ಲ ಆಫರ್ ಎಲ್ಲ ಸೇರಿ ಆಫರ್ ಅಂದರೆ 2000. ಬಲ್ಕಾಗಿ ತೊಗೊಂಡ್ರೆ 1800. ಬಲ್ಕ್ ಅಂದರೆ ಎಷ್ಟು ತೊಗೊಬೇಕು? ಮಿನಿಮಮ್ ಪೀಸಸ್ ಮಿನಿಮಮ್ 10 ಮೇಲೆ ತೊಗೊಬೇಕು. ಓಕೆ. ಇಲ್ಲಿ ಮೇನ್ ಬೆನಿಫಿಟ್ ಏನಂದರೆ 90% ಆಫ್ ಇರುತ್ತೆ, 90% ಆಫ್ ಆನ್ ಆಲ್ ದ ಕ್ರ್ಯಾಕರ್ಸ್. ಎಲ್ಲ ಫ್ಯಾನ್ಸಿ ಕ್ರ್ಯಾಕರ್ಸಿಂದ ಹಿಡಿದು ಸಣ್ಣ ಪುಟ್ಟ ಫೈರ್ ವರ್ಕ್ಸ್ ಮೇಲೂ ಕೂಡ 90% ಆಫ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಸ್ಟ್ಯಾಂಡರ್ಡಿಂದ ಹಿಡಿದು ಎಲ್ಲ ಥರ ಕಂಪ್ನಿಗಳು ಇಲ್ಲಿರುತ್ತೆ. ಸ್ಟ್ಯಾಂಡರ್ಡಲ್ಲಿ ಇದು ಬಂದು ಆಲ್ಮೋಸ್ಟ್ ನಿಮಗೆ 2500 ಹಂಗೆ ಬೀಳುತ್ತೆ. 60 ಶಾರ್ಟ್ಸ್, ತುಂಬ ವೈಡ್ ರೇಂಜಾಗೆ ಫ್ಯಾನ್ಸಿ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಸರಗಳಲ್ಲಿ ಅಂತ ಬಂದಾಗ 1000 ವಾಲ, 2000 ವಾಲ, 5000 ಆ್ಯಂಡ್ 10,000 ತನಕ ಸಿಗುತ್ತೆ. ಆ್ಯಂಡ್ 2000 ವಾಲದು ಒಂದು ರೇಂಜಿಗೆ ಪ್ರೈಸ್ ಹೇಳ್ಬಿಡ್ತೀನಿ, ಆಲ್ಮೋಸ್ಟ್ 2200 ಹಂಗೆ ಬೀಳುತ್ತೆ, 90% ಆಫು. ಸೊ ವರ್ತ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ 120 ಶಾರ್ಟ್ಸ್ ಸೆಗ್ಮೆಂಟ್. ಇದು ಆಲ್ಮೋಸ್ಟ್ ನಿಮಗೆ 3000 ಹಂಗೆ ಸಿಗುತ್ತೆ. ಸೊ ಇಲ್ಲೇ ಒಬ್ಬರು ಬಂದಿದ್ದಾರೆ ಎಲ್ಲ ಶಾಪಿಂಗ್ ಮಾಡೋದಕ್ಕೆ. ರೆಗ್ಯುಲರ್ ಬರ್ತೀರಾ ಇಲ್ಲಿ? ರೆಗ್ಯುಲರ್ ಫಸ್ಟ್ ಟೈಮ್. ಹೇಗಿದೆ ಫೀಲಿಂಗ್? ಚೆನ್ನಾಗಿದೆ ಅನಿಸ್ತಾ? 90% ಆಫ್ ಏನು ಅನ್ಸುತ್ತೆ ನಿಮಗೆ? ಅನಿಸಲ್ಲ? ಚೆಕ್ ಮಾಡ್ತಾ ನಮ್ಗೆ ಇನ್ನೊಬ್ರು ಯೂಟ್ಯೂಬರ್ ಸಿಕ್ಕಿದ್ದಾರೆ, ಜರ್ನಿ ವಿತ್ ರವಿರಾಜ್ ಅಂತ.
ಸಖತ್ ಟ್ಯಾಲೆಂಟೆಡ್ ಇದೆ, ಚಾನಲ್ ಕೂಡ ಚೆನ್ನಾಗಿ ಗ್ರೋ ಆಗಿದೆ. ಆ್ಯಂಡ್ ಶಾರ್ಟ್ಸ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿ ಮಾಡ್ತಿದೆ. ಈ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ. ಇವರು ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದಾರೆ. ಹಾಯ್ ಸರ್, ತಮ್ಮ ಹೆಸರು? ಸಾಗಪ್ಪ ಅಂತ. ಸಾಗಪ್ಪ, ನಿಮ್ಮದು ಚಾನಲ್ ಇದೆಯಾ? ಹಾಂ ಇದೆ. ಏನು ಇನ್ನು ಸ್ಟಾರ್ಟಿಂಗ್ ನಿಮ್ಮ ಥರನೇ ಮಾಡ್ತಾ ಇರೋದು. ಓಕೆ. ಸ್ಟಾರ್ಟಿಂಗಲ್ಲಿ ಮಾಡೋರಿಗೆ ಇವರೇ ಗುರುಗಳು ಲಿಟ್ರಲಿ. ಹಾಗೆ ಇವ್ರ ಚಾನಲ್ ಕೂಡ ಇವಾಗ ಓಡ್ತಾ ಇದೆ. ಇವ್ರು ನೋಡಿದ್ರೆ ಚರಣ್ ಆಕ್ಷನ್ ಅಂತ. ಇವ್ರ ಚಾನಲ್ ಕೂಡ ತುಂಬ ಸಬ್ಸ್ಕ್ರೈಬ್ ಬರಲಿ, ಹಾಗೆ ಚೆನ್ನಾಗಿ ಗ್ರೌತ್ ಆಗಲಿ ಇವ್ರ ಚಾನಲ್. ಆಲ್ ದ ಬೆಸ್ಟ್. ಇದು ಬಂದು ಫ್ಯಾನ್ಸಿ ಫ್ಲವರ್ ಪಾಟ್ಸ್. ಆಲ್ಮೋಸ್ಟ್ ಫೈವ್ ಪೀಸಸ್ ಸಿಗುತ್ತೆ ನಿಮಗೆ, ಫಾರ್ 600 ರುಪೀಸ್. ಫ್ಯಾನ್ಸಿ ರಾಕೆಟ್ಸ್ಗಳು ಇದೆ, ಕಂಟಿನ್ಯೂಸ್ ಶಾರ್ಟ್ಸ್. ಇದು 60+ ಶಾರ್ಟ್ಸ್ ಬರುತ್ತೆ. ಆ್ಯಂಡ್ ಮಾಡ್ತಾಯಿದ್ದಂಗೆ ಫ್ರೆಶ್ ಸ್ಟಾಕ್ ಅನ್ಲೋಡ್ ಆಗ್ತಾಯಿತ್ತು. ಸುಸುರ್ಬತಿಗಳು ಬಂದಿತ್ತು. ಸುಸುರ್ಬತಿಲೂ ಕೂಡ ಸ್ಟ್ಯಾಂಡರ್ಡ್ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ, ಕಲರ್ಫುಲ್ ಆಪ್ಷನ್ಸ್ಗಳು ಸಿಗುತ್ತೆ. ಇದು ಬಂದು ಲ್ಯಾಟೆಂಟ್. ಆ್ಯಂಡ್ ನೋಡ್ತಾ ಇರ್ಬೋದು, ಫ್ಲವರ್ ಪಾಟ್ಸಲ್ಲಿ ತುಂಬ ವೈಡ್ ವೆರೈಟಿ ಆಪ್ಷನ್ಸ್. ಈವನ್ ಚಕ್ರಗಳಲ್ಲಾಗಿರ್ಬೋದು, ಸುಸುರ್ಬತಿಗಳಲ್ಲಾಗಿರ್ಬೋದು, ಇಲ್ಲ ಫ್ಯಾನ್ಸಿ ರಾಕೆಟ್ಸ್ಗಳಾಗಿರ್ಬೋದು, ತುಂಬ ವೈಡ್ ರೇಂಜ್ ಅಂತ ಹೇಳ್ಬೋದು. ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ಕೊಂಡು ಹೋಗ್ತಿದ್ರೆ ಡೆಫಿನೆಟ್ಲಿ ತುಂಬ ದೊಡ್ಡದಾಗುತ್ತೆ ವಿಡಿಯೋ. ಇದು ನೋಡಿ ಚಕ್ರಗಳು, ಇದು ಬಂದು ಕಾಂಬೋ ಅಂತ ಕೊಡ್ತಾರೆ. ಇದರಲ್ಲಿ ಸಿಂಗಲ್ ಪೀಸ್ ಅಂದರೆ ಸಿಂಗಲ್ ಪೀಸಸ್ ಸಿಗುತ್ತೆ. ಒಂದು ಬಂದು ಆಲ್ಮೋಸ್ಟ್ 350 ರುಪೀಸ್ ಏನೋ ಬೀಳುತ್ತೆ. 350 ಇಂಟು 5, ಟೋಟಲ್ 5 ಇದೆ. ಸೊ 350 ಇಂಟು 5 ಪೀಸಸ್. ಹಾಗೆ ಇದು ಸ್ಟ್ಯಾಂಡರ್ಡ್ ಆಪ್ಷನ್ಸು ಇದೆ ನಿಮಗೆ. ಸ್ಟ್ಯಾಂಡರ್ಡಲ್ಲಿ ನಿಮಗೆ ಸಿಗೋದು 5 ಪೀಸಸ್ ಅಷ್ಟೇ ಬಾಕ್ಸಲ್ಲಿ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವು, 270 ಅಷ್ಟೇ. 5 ಪೀಸಸ್ಗೆ 270. ಅದು 10 ಪೀಸಸ್ ಸಿಗುತ್ತೆ, ಇದು 5 ಪೀಸಸ್. ಬಟ್ ನಿಮಗೆ ಗೊತ್ತು, ಸ್ಟ್ಯಾಂಡರ್ಡ್ ಅಂದರೆ ಕ್ರ್ಯಾಕರ್ಸಲ್ಲಿ ಒಳ್ಳೆ ರೆಪ್ಯುಟೇಟೆಡ್ ಕಂಪ್ನಿ. ಆ್ಯಂಡ್ ಮೋರ್ ಓವರ್ ಅವ್ರದ್ದು ಬೇಗ ಟುಸ್ ಆಗೋದಿಲ್ಲ, ಎಲ್ಲ ಜೆನ್ಯೂನ್ ಆಗಿರುತ್ತೆ. ಆ್ಯಂಡ್ ಇದು ಬಂದು ಥ್ರೆಡ್ಸ್. ಇದ್ರ ಕೂಡ ಕಾಂಬೋಲ್ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಚಕ್ರಗಳಿದೆ, ಡಿಫ್ರೆಂಟ್ ಫ್ಲವರ್ ಪಾಟ್ ಇದೆ. ಇದು ಕೂಡ ಫ್ಯಾನ್ಸಿ. ಆ್ಯಂಡ್ ಇದು ಆಲ್ಮೋಸ್ಟ್ 300 ರೇಂಜಿಗೆ ಸಿಗುತ್ತೆ ನಿಮಗೆ. ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವೈಡ್ ವೆರೈಟಿ ಆಫ್ ಫ್ಯಾನ್ಸಿ ಐಟಮ್ ಇಲ್ಲಿ ಸಿಗುತ್ತೆ ಅಂತ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಫ್ಯಾನ್ಸಿ ರಾಕೆಟ್ ಪ್ರೈಸ್ ಆಲ್ಮೋಸ್ಟ್ 500 ರುಪೀಸ್ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ. 500 ಇಂದ 600 700 ತನಕ ವೇರಿ ಆಗುತ್ತೆ. ಕೊನೆಗೂ ನಾವು ಪರ್ಚೇಸ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಎಷ್ಟೊಂದು ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಅಕ್ಕ ಈ ಶೇಡಲ್ಲಿ ಚೈಲ್ಡ್ ಆಟ ಆಡ್ತಿದ್ದಾಳೆ, ನಂಗೆ ಶೂಟ್ ಮಾಡ್ತಾಳಂತೆ. ಶೂಟ್. ಸೊ ಶಾಪಿಂಗ್ ಎಲ್ಲ ಆಯಿತು. ಬಟ್ ಆದರೆ ಟ್ರಾಫಿಕ್ ತಿರ್ಗಾ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಏನಾನ ಸಣ್ಣ ಪುಟ್ಟ 1 ಬಾಕ್ಸ್ 2 ಬಾಕ್ಸ್ ಆ ಥರ ತೊಗೊಳಕ್ಕೆ ಬರ್ತೀವಿ ಅಂದರೆ ಖಂಡಿತ ಬೈಕೋ ಇಲ್ಲಾಂದರೆ ಯಾವ್ದಾರ ಮೊಪೈಡಲ್ಲಿ ಬರೋದು ಬೆಸ್ಟ್ ಅಂತ ಅಂದ್ಕೊತೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ರೀ. ಬಟ್ ಆದರೆ ಹೋಗ್ಬೇಕಾದ್ರೆ ಕಂಪೇರ್ ಮಾಡಿದ್ರೆ ಇದು ಓಕೆ ಅನ್ಬೋದು. ಅಂದರೆ ಒಳ್ಳೆ ಪೇಷನ್ಸ್ ಇರ್ಬೇಕು ನಿಮಗೆ. ಟ್ರಾಫಿಕಲ್ಲಿ ಸಿಗಾಕೊತೀನಿ, ಪಟಾಕಿ ತೊಗೊತೀನಿ, ಏನಾಗಲಿ ಬಿಡಲಿ. ಇವಾಗ ಪಟಾಕಿ ತೊಗೊಳ್ಬೇಕಾಗಿರೋದು ಒಂದು ಎಂಡ್ ಗೇಮ್ನ ನಾವು ಖುಷಿಯಾಗಿ ಮಾಡ್ತೀನಿ ಅನ್ನೋದು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದರೆ ಮಾತ್ರ ಆರಾಮ್ ಮಾಡ್ಕೋಬೋದು. ಇಲ್ಲಾಂದ್ರೆ ನಿಜವಾಗ್ಲೂ ಕಷ್ಟ. ಏನು ನುಗ್ಗಿಸ್ತಾರಪ್ಪ ಈ ಜಾಗದಲ್ಲಿ. ಇಲ್ಲಿರೋ IT ಟೆಕ್ ಪಾರ್ಕಲ್ಲಿ ಕೆಲಸ ಮಾಡೋ ಹುಡುಗರ ಕತೆ ಹೆಂಗೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬೈಕನ್ನು ಹಂಗೋ ಹಿಂಗೋ ನುಗ್ಗಿಸ್ಬಿಡ್ಬೋದು. ಬಟ್ ಅದೇ ಕಾರಲ್ಲಿ ಬಂದ್ರಂತೂ ತುಂಬ ಕಷ್ಟ. ಇನ್ನೂ 54 ಮಿನಿಟ್ಸ್ ತೋರಿಸ್ತಾ ಇದೆ ನನಗೆ. ಆಮೇಲೆ ಈ ಬಸ್ ಅವ್ರು ಇದ್ದಾರೆ ನೋಡಿ, ಈ ನಮ್ಮ BMTC ಬಸ್ ಅವ್ರನ್ನ ನಾವು ಯಾವನಾದ್ರು ಅನ್ಕೊಂತೀವಿ ಏನು ನುಗ್ಗಿಸ್ಬಿಡ್ತಾರೆ ಅಂತ. ಬಟ್ ಅದೇ ಈ ಪ್ರೈವೇಟ್ ಬಸ್ ಅವ್ರು ಇದಾರಲ್ಲ, ಅಬ್ಬಬ್ಬಾ, ಎಲ್ಲ ನೋಡಿ ರೈಟ್ ಸೈಡಲ್ಲಿ ನೋಡಿ ಫುಲ್ಲು ಹತ್ರದಲ್ಲಿ ತೊಗೊಂಬಂದಿಟ್ಟವನೆ ಕರೆಕ್ಟಾಗೆ. ಹಳ್ಳ ಕೊಳ್ಳ ಇದೆ, ಬಿಡ್ತಾ ಇಲ್ಲ. ಇವನು ಎಳಿತಾನೆ ನೋಡಿ. ಈಗ ಫೈನಲಿ ನಾವು ಎಲ್ಲ ಪರ್ಚೇಸ್ ಮಾಡಿದ್ವಿ. ಎಷ್ಟಕ್ಕೆ ತೊಗೊಂಡ್ವಿ, ಯಾವ ಥರ ತೊಗೊಂಡ್ವಿ ಅನ್ನೋದನ್ನ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಯಾಕಂದರೆ ವಿಡಿಯೋ ನಿಜವಾಗ್ಲೂ ಲೆಂತಿ ಆಗುತ್ತೆ. ಸ್ಟ್ಯಾನ್ಲಿ ಇದು ಮಾಲ, ಇದು ಚೆನ್ನಾಗಿದೆಯಲ್ಲ. M5 ECT ಲೈಫ್ ಸ್ಟೈಲ್. ಓಕೆ, ನಾನು ಲೈಫ್ ಸ್ಟೈಲ್ ನನಗೊಂದು ಕ್ಲೈಂಟ್ ಆಗಿತ್ತು. ನಾನು ಸೆಕೆಂಡ್ ಕಂಪ್ನಿ ಜಾಯ್ನ್ ಆದಾಗ ಲೈಫ್ ಸ್ಟೈಲ್ ಬಂದು ನನ್ನ ಕ್ಲೈಂಟು. ಫೈನಲಿ ಮನೆಗೆ ಬಂದಿದ್ದಾಯಿತು. ಸಿಕ್ಕಾಬಟ್ಟೆ ಟ್ರಾಫಿಕ್ ಮಾತ್ರ. ಅದೇ ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು. ಶಾಪ್ಸ್ಗಳು ತುಂಬ ಸಿಗುತ್ತೆ, ವೈಡ್ ವೆರೈಟಿ ಆಫ್ ಶಾಪ್ಸ್ಗಳು ಸಿಗುತ್ತೆ, ಇಲ್ಲ ಅನ್ನಲ್ಲ. ಬಟ್ ಆದರೆ
ಟ್ರಾಫಿಕ್ ಇದೆಯಲ್ಲ ಸಿಕ್ಕಾಬಡೆ ಕಂಜೆಸ್ಟೆಡು. ಎಸ್ಪೆಷಲಿ ದೀಪಾವಳಿ ಟೈಮಲ್ಲಿ ತುಂಬ ಜನ ಅಲ್ಲಿ ಹೋಗ್ತಾರೆ ಶಾಪಿಂಗ್ ಮಾಡೋದಕ್ಕೆ. ಸೊ ನೋಡ್ಕೊಂಡು ಹೋಗಿ, ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ವೀಕ್ ಡೇಸ್ ಆದರೆ ಬೆಟರು, ವೀಕೆಂಡ್ಸ್ ಆದರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ನಾನು ಫ್ರೈಡೇ ಹೋದೆ, ಬಟ್ ಆದರೆ ತುಂಬ ಹೆಕ್ಟಿಕ್ ಟ್ರಾಫಿಕ್ ಇತ್ತು. ಈಗ ಹೇಳ್ತಾ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ.